ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ ಯಜಮಾನ. ಪ್ರೀತಿಗೆ ಅತಿಥಿ ಸ್ನೇಹಿತರೆ, ನಮ್ಮ ಒಂದು ತಂಡದ ಕಲ್ಲೂರು ಯುವಕರ ತಂಡ ಒಂದು ಇದು ಮಹೇಶ್ ಗಾಯಕ್ವಾಡ್ ಅನ್ನೋಂಥ ಚಾನಲ್ ಮಾಡಿಕೊಂಡು ನಮ್ಮ ತಂಡದ ಮೊಟ್ಟ ಮೊದಲನೇ ಕಿರುಚಿತ್ರದ ಬಿಡುಗಡೆ ಸಮಾರಂಭ ಇವತ್ತು ಶ್ರೀ ವಿಘ್ನ ವಿನಾಶ ಆತನ ಪ್ರತಿಷ್ಠಾಪನೆ ಆದ ನಂತರನೇ ಮಾಡ್ಬೇಕು ಅನ್ಕೊಂಡಿದ್ವಿ. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಕಲ್ಲೂರಿನ ನಮ್ಮೆಲ್ಲರ ಪ್ರೀತಿಯ ಅಣ್ಣನಾಗಿರ್ತಕ್ಕಂಥ ಕಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಪ್ಪಗೌಡರು ವೇದಿಕೆ ಮೇಲೆ ಬರ್ಬೇಕಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಈ ಒಂದು 11ನೇ ವಾರ್ಡಿನ ನಮ್ಮ ಗಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಆಂಜನೇಯ ಕೊಂಕಣ್ಣೆ ಆಂಜನೇಯ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಹಿರಿಯರು ಹಿತೈಷಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಎ ಬಸವರಾಜ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಒಂದು ತಂಡಕ್ಕೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತು ಬೆನ್ನು ತಟ್ಟುವಂತ ನವ ಯುವಕರಿಗೆ ಆಶಾದಾಯಕರಾಗಿರ್ತಕ್ಕಂಥ ಶ್ರೀ ಅಮರಪ್ಪ ಪಟೇಲ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು. ಅತಿಥಿಯಾಗಿ ಬಂದಿರತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು, ಆಮೇಲೆ ಈ 11ನೇ ವಾರ್ಡಿನ ನ್ಯಾಯಬೆಲೆ ಅಂಗಡಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಎ ವೆಂಕಟೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈಗ ಮೊನ್ನೆ ತಾನೇ CRP ಹುದ್ದೆಯನ್ನು ಸ್ವೀಕರಿಸಿರ್ತಕ್ಕಂಥ ಶ್ರೀ ಶಿವಕುಮಾರ್ ಶಿಕ್ಷಕರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ಅಗಸಿ ಶಾಲೆಯ ಯುವಕರಿಗೆ ಮುಂದಾಳತ್ವವನ್ನು ವಹಿಸಿ ಬೆನ್ನು ತಟ್ಟುವಂತ ಅಗಸಿ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸುರೇಶ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಜೊತೆಗೆ ಓದಿ ಪ್ರಾಣಾಗಿರ್ತಕ್ಕಂಥ ನನ್ನ ಸ್ನೇಹಿತ ಶ್ರೀ ಭೀಮರಾಯ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾರೆ. ಸತತ ಈ ಒಂದು 3ನೇ ವರ್ಷದ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಕಷ್ಟ ಸುಖ ಏನೇ ಬರಲಿ ನಾವು ವಿಜೃಂಭಣೆಯಿಂದ ಗಣೇಶೋತ್ಸವ ಮಾಡ್ತೀವಿ ಅಂತಂದೇಳಿ ಹಣ ತೊಟ್ಟಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ HK ನಾಗರಾಜ್ ಅವರು ಬಂದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸನ್ಮಾನ ಮಾಡ್ಬೇಕಂತಂದು ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ವಿಘ್ನ ವಿನಾಯಕ ಪ್ರತಿಷ್ಠಾಪನೆ ವಿಜೃಂಭಣೆಗೊಳ್ಳಲು ಕಾರಣಭೂತನಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಬಂದು ನಮ್ಮ ಅಂಗಡಿ ವೆಂಕಟೇಶ್ ಅವರಿಗೆ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಎ ಬಸವರಾಜ್ ಅವರಿಗೆ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅಮರಪ್ಪಗೌಡರಿಗೆ ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಅಗಸಿ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸುರೇಶ್ ಅವರಿಗೆ ಭೀಮಣ್ಣ ಅವ್ರ ಕಡೆಯಿಂದ ಸನ್ಮಾನ. CRP ಆಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಅವರಿಗೆ ಅಂಬಿಗೇರ್ ಸುರೇಶ್ ಅವರಿಂದ ಸನ್ಮಾನ. ನನ್ನ ಸ್ನೇಹಿತ ಭೀಮರಾಯ್ ಅವರಿಗೆ ತಿಮ್ಮಪ್ಪ ಅವರಿಂದ ಸನ್ಮಾನ. ಮೊಟ್ಟ ಮೊದಲನೇ ಕಿರುಚಿತ್ರ
ರೈತನ ಗೋಳು ಎನ್ನುವಂತ 13 ನಿಮಿಷ 18 ಸೆಕೆಂಡ್ಗಳ ಈ ಒಂದು ಕಿರುಚಿತ್ರ ಇಂದು ಬಿಡುಗಡೆಗೊಳ್ಳಲಿದೆ. ಯಾವ ಚಾನಲ್ ಅಂದ್ರೆ ಎಟ್ ಮಹೇಶ್ ಗಾಯಕ್ವಾಡ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಇವತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ರನ್ ಆಗುತ್ತೆ, ನಾಳೆ ಫೇಸ್ಬುಕ್ಗೆ ಆಡ್ ಆಗುತ್ತೆ, ಫೇಸ್ಬುಕ್ ಪೇಜ್ ಅಲ್ಲಿ ಆಡ್ ಆಗುತ್ತೆ. ಇವತ್ತೊಂದಿನ 24 hours ಯೂಟ್ಯೂಬ್ ಅಲ್ಲಿ ರನ್ ಆಗುತ್ತೆ. ದಯಮಾಡಿ ಎಲ್ಲರೂ ಆ ಒಂದು ಕಿರುಚಿತ್ರವನ್ನು ನೋಡಿ ಶುಭ ಹಾರೈಸಿ ಎಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಚಿತ್ರದ ಬಿಡುಗಡೆಯನ್ನು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಅಮರಪ್ಪ ಗೌಡ್ರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಪ್ಪ ಗೌಡ್ರು, ಆಮೇಲೆ ನಮ್ಮ ಸ್ವಂತ ಚಿಕ್ಕಪ್ಪನೇ ಆಗಿರ್ತಕ್ಕಂಥ ಎ ಬಸವರಾಜ್ ಅವರು 3 ಜನ ಸೇರಿ ಬಟನ್ ಒತ್ತುವಂತ ಮೂಲಕ ಈ ಒಂದು ಚಿತ್ರವನ್ನು ಬಿಡುಗಡೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.